Hi guys, welcome to DJNC YouTube channel. Today we discussing the concept of probability mass function is a PMF. So we know that PMF means the distributions of discrete random variables is called as probability mass function. We know that the conditions of the probability mass function, the summation x ranges 1 to n, the p of x is equal to 1. The total probability is always equal to 1. ಅದನ್ನು ಹೇಗೆ ಅಂತ ಚೆಕ್ ಮಾಡೋಣ. And also the probability of x is always greater than or equal to 0. Distributions of number of tails are observed when two coins are tossed. X is the random variables which denotes the number of tails. So x taking the values 0, 1 or 2, and we see the P of x. P of x means probability. ಹೇಗೆ probability ತಿಳ್ಕೊಳ್ಳೋದು ಅಂತ ಅಂದ್ರೆ the number of tails. X takes the values either 0, 1 or 2 ಅಂತ ಇವತ್ತು. ಸೊ ಅದನ್ನ ವೈಸ್ ಬರ್ಕೊಂಡಿದ್ದೀನಿ. P of x 0 ಬರೋ ಚಾನ್ಸಸ್ ಓನ್ಲಿ 1 by 4. 1 ಬರೋ ಚಾನ್ಸಸ್ is 2 by 4 and 2 ಬರೋ ಚಾನ್ಸಸ್ 1 by 4. ಹೇಗೆ ಅಂತ ಅಂದ್ರೆ what is the sample space in tossing of two coins? Either HH, HT, TH or TT. In this case, ಏನು ಹೇಳ್ತಿದ್ದಾರೆ, x is the random variables which takes the values, the number of tails. ಎಕ್ಸ್ಪೆರಿಮೆಂಟಲ್ಲಿ ನಂಬರ್ ಆಫ್ ಟೈಲ್ಸ್ ಮಾತ್ರ ಅಬ್ಸರ್ವ್ಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 0 ಬರೋ ಚಾನ್ಸಸ್ ಅಂದ್ರೆ ಹೆಚ್ಚು ಬರೋ ಚಾನ್ಸಸ್ 1 by 4. ಇನ್ ದಿಸ್ ಕೇಸ್ ಒಂದು ಹೆಡ್ ಬರೋ ಚಾನ್ಸಸ್ 2 ಐತೆ, ಇದೊಂದು ಚಾನ್ಸಸ್ ಐತೆ, ಇದೊಂದು ಚಾನ್ಸಸ್ ಐತೆ. ಸೊ 2 by 4. ಇನ್ನು ಎರಡೂ ಕೂಡ ಟೈಲ್ ಬರೋ ಚಾನ್ಸಸ್ ಒಂದೇ ಇರೋದು. ಸೊ 1 by 4. ಅಂಡ್ ಸಮ್ ಆಫ್ ದೇರ್ ಪ್ರೊಬ್ಯಾಬಿಲಿಟಿ ಈಸ್ ಆಲ್ವೇಸ್ ಈಕ್ವಲ್ ಟು 1. ಹೌದಲ್ವಾ? ದ ಸಮ್ ಆಫ್ P of x which is equal to 1. And taking the another examples, the distributions of number of heads are observed in tossing of two coins. In this case, x denotes the random variables which is equal to the number of heads are observed. Number of heads which takes the values either 0, 1, 2. And two coins ಟಾಸ್ ಮಾಡಿದ್ರೆ ನಿಮಗೆ 0 ಬರೋ ಚಾನ್ಸಸ್ ಇರುತ್ತೆ, 1 ಬರೋ ಚಾನ್ಸಸ್ ಇರುತ್ತೆ, 2 ಕೂಡ ಹೆಡ್ ಬರೋ ಚಾನ್ಸಸ್ ಇರುತ್ತೆ. ಸೊ x is equal to ನೆಕ್ಸ್ಟ್ ಜಾಗಕ್ಕೆ 0, 1, 2 ಅದನ್ನ ರೋ ವೈಸ್ ಅಲ್ಲಿ ಬರ್ಕೊಂಡಿದ್ದೀನಿ. ಅಂಡ್ P of x means probability. ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ. ಸ್ಯಾಂಪಲ್ ಸ್ಪೇಸ್ ಏನ್ ಹೇಳುತ್ತೆ, 2 ಕಾಯಿನ್ಸ್ ಟಾಸ್ ಮಾಡಿದ್ರೆ HT, TH, HH, TT. ಇನ್ ದಿಸ್ ಕೇಸ್ ಒಂದು ಕೂಡ ಹೆಡ್ ಬರೋ ಚಾನ್ಸಸ್ ಇಲ್ಲದೆ ಇರುವಂತದ್ದು ಯಾವುದು ಅಂದ್ರೆ TT. 1 by 4. ನಂಬರ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಇರೋದು 4 ಅಲ್ಲಿ 1 ಅಂತ. ಓಕೆ, ನೆಕ್ಸ್ಟ್ ಒಂದು ಹೆಡ್ ಬರೋ ಚಾನ್ಸಸ್ ಯಾವ್ದಪ್ಪ ಅಂದ್ರೆ HT ಆಗಿರ್ಬೋದು ಅಥವಾ TH ಆಗಿರ್ಬೋದು, ಇವೆರಡಲ್ಲಿ ಬರುತ್ತೆ. ಯಾವುದು 2 by 4. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಈಸ್ 4 ಅಂಡ್ 2 ಬರೋ ಚಾನ್ಸಸ್, ಎರಡೂ ಕೂಡ ಹೆಡ್ ಬರೋ ಚಾನ್ಸಸ್ 1 ಇದೆ. ಸೊ 1 by 4 and sum of their probability is always equal to 1. ಈಗ ಏನ್ ಮಾಡ್ಬೋದು, ನಾವು ಫೈಂಡ್ ಔಟ್ ಮಾಡ್ಬೋದು.
ಇದಕ್ಕೆ ಗ್ರಾಫ್ ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಇನ್ ದ ಫಸ್ಟ್ ಕೇಸಲ್ಲಿ ಏನಿದೆ, ಡಿಸ್ಟ್ರಿಬ್ಯೂಷನ್ಸ್ ಆಫ್ ನಂಬರ್ ಆಫ್ ಟೇಲ್ಸ್ ಆರ್ ಅಬ್ಸರ್ವ್ಡ್ ವೆನ್ 2 ಕಾಯಿನ್ಸ್ ಆರ್ ಟಾಸ್ಡ್. ಫಸ್ಟ್ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಬರ್ಕೊಳ್ಳೋಣ. ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವಾಗಲೂ ಕೂಡ ನಾವು ರ್ಯಾಂಡಮ್ ನಂಬರ್ಸ್ ಅನ್ನ ಡಿನೋಟ್ಸ್ ಮಾಡ್ತೀವಿ. ಇನ್ ವೈ ಆಕ್ಸಿಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತ ಅಂದ್ರೆ ಪ್ರೊಬ್ಯಾಬಿಲಿಟಿನ ಡಿನೋಟ್ಸ್ ಮಾಡ್ತೀವಿ. ಎಕ್ಸ್ ರ್ಯಾಂಡಮ್ ನಂಬರ್ಸ್ ಏನಿದೆ ಅಂತಂದ್ರೆ 0, 1, 2 ಅಂಡ್ ಪ್ರೊಬ್ಯಾಬಿಲಿಟಿ ಈಸ್ 1/4, 2/4 ಈ ರೀತಿ ಇರೋ ಕಾರಣಕ್ಕೆ ನಾನು 1/4, 2/4, 3/4 ಅಂತ ಕೊಡ್ತೀನಿ. ಸೊ ಫಸ್ಟ್ ಏನಿದೆ 0ಗೆ 1/4 ಇದೆ, that indicates. ನೆಕ್ಸ್ಟ್ 1ಗೆ 2/4, 2/4ಗೆ 1 ಡಿನೋಟ್ಸ್ ಮಾಡ್ತೀನಿ. ನೆಕ್ಸ್ಟ್ 2ಗೆ 1/4 ಇದೆ, ಸೊ ಹೀಗೆ ಡಿನೋಟ್ಸ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡೋದು ಅಂತ ಅಂದ್ರೆ ಅದನ್ನ ಎಕ್ಸ್ ಆಕ್ಸಿಸ್ ಜೊತೆ ಜಾಯಿನ್ ಮಾಡೋದು. ಈ ರೀತಿ ಏನ್ ಮಾಡ್ಬೋದು, ಗ್ರಾಫ್ನ ರಚನೆ ಮಾಡಬಹುದು. ಅಂಡ್ ಇನ್ ಸೆಕೆಂಡ್ ಅಲ್ಲಿ ನಾವು ನೋಡೋದಾದ್ರೆ ಸೇಮ್ ಆಸ್ ಇಟ್ ಈಸ್ ಹಾಗೆ ಬರುತ್ತೆ. ಸೊ ಇನ್ ದ ಎಕ್ಸ್ ಆಕ್ಸಿಸ್ ಅಲ್ಲಿ ರ್ಯಾಂಡಮ್ ನಂಬರ್ಸ್ ಅನ್ನ ಡಿನೋಟ್ಸ್ ಮಾಡ್ತೀವಿ. ಇನ್ ವೈ ಆಕ್ಸಿಸ್ ಅಲ್ಲಿ ನಾವು ಪ್ರೊಬ್ಯಾಬಿಲಿಟಿನ ಡಿನೋಟ್ಸ್ ಮಾಡ್ತೀವಿ. ಸೊ ಎಕ್ಸ್ 0, 1, 2 ಇನ್ ಪ್ರೊಬ್ಯಾಬಿಲಿಟಿ ನೋಡೋದಾದ್ರೆ 1/4, 2/4, 3/4. 0, 1/4, 1ಗೆ 2/4 ಇದೆ, ಸೊ 2/4 ಹತ್ರ ಹಾಕ್ತೀನಿ. 2ಗೆ 1/4. ನೆಕ್ಸ್ಟ್ ಇದನ್ನು ಎಕ್ಸ್ ಆಕ್ಸಿಸ್ ಜೊತೆ ಜಾಯಿನ್ ಮಾಡಿ. That's about your PMF. Then we discussing some problems. Let us discussing the problem of regarding with the PMF. The probability distributions of number of white balls are observed when 2 balls are drawn randomly from a bag containing 3 white and 2 black balls ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಗ್ ಅಲ್ಲಿ 3 ವೈಟ್ ಬಾಲ್ಸ್ ಇದೆ ಮತ್ತೆ 2 ಬ್ಲಾಕ್ ಬಾಲ್ಸ್ ಗಳಿದೆ. ಸೊ ಟೋಟಲ್ ಬಾಲ್ಸ್ ಇರೋದು 5 ಬಾಲ್ಸ್ ಗಳೈತೆ. ಈ 5 ಬಾಲ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ ನಂಬರ್ ಆಫ್ ವೈಟ್ ಬಾಲ್ಸ್ ಆರ್ ಅಬ್ಸರ್ವ್ಡ್. ಸೊ ದ ರ್ಯಾಂಡಮ್ ನಂಬರ್ಸ್ ಎಕ್ಸ್ ಡಿನೋಟ್ಸ್ ಮಾಡ್ತೀನಿ. ನಂಬರ್ ಆಫ್ ವೈಟ್ ಬಾಲ್ಸ್ ಆರ್ ಅಬ್ಸರ್ವ್ಡ್. ನಂಬರ್ ಆಫ್ ವೈಟ್ ಬಾಲ್ಸ್ ಎಷ್ಟಿದೆ ಅಂತಂದ್ರೆ 3 ವೈಟ್ ಬಾಲ್ಸ್ ಇದೆ. ಅದರಲ್ಲಿ 2 ಬಾಲ್ಸ್ ಆರ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ಎ ಬ್ಯಾಗ್ ಅಂತ ಹೇಳೋದ್ರಿಂದ ಸೊ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ 0, 1, 2. ಏಕೆಂದ್ರೆ ನಾನು ಬ್ಯಾಗ್ ನಿಂದ ಏನ್ ಮಾಡಬೇಕು, ಓನ್ಲಿ 2 ಬಾಲ್ಸ್ ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕಾಗಿ 2 ಬೈ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಐದರ್ 0 ಆಗಿರ್ಬೋದು, 1 ಆಗಿರ್ಬೋದು, ಮತ್ತೆ 2 ಆಗಿರ್ಬೋದು. ನೆಕ್ಸ್ಟ್ ಇನ್ನು ಪ್ರೊಬ್ಯಾಬಿಲಿಟಿ ಹೇಳೋದಾದ್ರೆ ಪಿ ಆಫ್ ಎಕ್ಸ್ ಹೇಳೋದಾದ್ರೆ ವೈಟ್ ಬಾಲ್ಸ್ ಇರುವಂತದ್ದು 3 ವೈಟ್ ಬಾಲ್ಸ್ ಇದೆ. ಸೊ 3C0 ನಾವು 0 ಡಿನೋಟ್ಸ್ ನಾನು ಒಂದನ್ನು ಕೂಡ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ಇಂಟು ರಿಮೈನಿಂಗ್ 2C2 ಔಟ್ ಆಫ್ 5C2. 5C2 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಔಟ್ ಆಫ್ 5 ಬಾಲ್ಸ್ ಅಲ್ಲಿ ನಾನು 2 ಬಾಲ್ಸ್ ಅನ್ನ ಮಾತ್ರ ಏನ್ ಮಾಡ್ತೀನಿ, ರ್ಯಾಂಡಮ್ಲಿ ಆಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳುತ್ತೆ. ಸೊ ಅದಕ್ಕೆ 5C2. ಸೊ 3C0 ಮೀನ್ಸ್ ನನ್ನ ಹತ್ರ ಇರೋದು 3 ವೈಟ್ ಬಾಲ್ಸ್ ಇದೆ. ಟೋಟಲ್ ವೈಟ್ ಬಾಲ್ಸ್ ಅಲ್ಲಿ ನಾನ್ ಸೆಲೆಕ್ಟಿಂಗ್ ಒಂದು ಕೂಡ ಮಾಡ್ತಾ ಇಲ್ಲ. ಸೊ 0 ಇಂಟು ರಿಮೈನಿಂಗ್ ಇಸ್ 2C2. ನೆಕ್ಸ್ಟ್ ಒಂದು ಬರೋ ಚಾನ್ಸಸ್ ಎಷ್ಟಪ್ಪ ಅಂತ ಅಂದ್ರೆ 3C1 ಇಂಟು 2C1. ಏಕೆಂದ್ರೆ ನಾನು ಒಂದು ಬಾಲ್ ಅನ್ನ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು 1 ಬಾಲ್ ಉಳ್ಕೊಳ್ಳುತ್ತೆ. ಸೊ 5C2 ಔಟ್ ಆಫ್ 5C2. ಸೊ ನೆಕ್ಸ್ಟ್ ಇನ್ನು 2 ಬರೋ ಚಾನ್ಸಸ್ 3C2 ಇಂಟು
2C0 over 5C2. Is it clear? ಇರೋ 2 balls ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ 0 ಹೊಡೆಯುತ್ತೆ. ಅಂಡ್ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಅಂದ್ರೆ 0.1, 0.6, 0.3. And we know that the sum of their probability is always equal to 1. So ಇದಕ್ಕೆ ನಾವು ಗ್ರಾಫ್ ಅನ್ನ ರಚನೆ ಮಾಡೋದಾದ್ರೆ x, in this case random numbers, in this case p of x ಯಾವಾಗಲೂ ಕೂಡ y axis ಅಲ್ಲಿ p of x ಡಿನೋಟ್ ಮಾಡ್ತೀವಿ. x axis ಅಲ್ಲಿ 0, 1 or 2. in y p of x 0.2, 0.4, 0.6. 0 ಬರೋ ಚಾನ್ಸಸ್ ಅಲ್ಲಿ 0.1 ಬರುತ್ತೆ, 1ಗೆ 0.6, 2ಗೆ 0.3. Look here in the questions, if may be asked in type of number of black balls are observed. Number of black balls are observed ಅಂತ ಕೊಟ್ಟಿದ್ದಿದ್ರೆ ಏನೆಲ್ಲ ಚೇಂಜ್ ಆಗ್ತಿತ್ತು ಅಂತ ಅಂದ್ರೆ look here ನೋಡೋಣ. number of black balls are observed ಅಂತ ಅಂದ್ರೆ it's the random variables. x be the random variables, number of black balls are observed. x takes the values 0, 1, 2. So the next one is p of x probability. Probability ಏನು ಹೇಳ್ತಾ ಇದೆ, number of black balls are observed. and 2 balls ಸೆಲೆಕ್ಟ್ ಮಾಡಬೇಕು ಅಂದ್ರೆ 5C2 ಆಗಿರುತ್ತೆ. 5C2 means out of 5 only 2 balls can be drawn randomly. okay, ಬ್ಲ್ಯಾಕ್ ಬಾಲ್ಸ್ ಇರುವಂತದ್ದು 2 ಅಲ್ಲಿ ನಾನು ಒಂದನ್ನು ಸೆಲೆಕ್ಟ್ ಮಾಡೋದಿಲ್ಲ. 2C0 into 3C2. 3C2 ಅಂತ ಕೇಳ್ತೀನಿ ಅಂದ್ರೆ 2 ಬಾಲ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಬೇಕಾಗಿರೋದು. ಸೊ 3C2 ಓವರ್ 5C2 ಓವರ್ 5C2. ನೆಕ್ಸ್ಟ್ 1 ಅನ್ನು ಸೆಲೆಕ್ಟ್ ಮಾಡುವಂಥದ್ದು. 1 ಅನ್ನು ಹೇಗೆ ಸೆಲೆಕ್ಟ್ ಮಾಡುವಂತಹದ್ದು, ಬ್ಲ್ಯಾಕ್ ಬಾಲ್ಸ್ ಇರೋ ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್ ಇಸ್ 2 ಅಲ್ಲಿ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನು ಉಳ್ಕೊಳ್ಳೋದು 3C1 ಔಟ್ ಆಫ್ 5C2. ಅದೇ ರೀತಿ ಸೇಮ್ ಇನ್ ದ 2 ಅಲ್ಲಿ ಏನಪ್ಪ ಅಂದ್ರೆ ಟೋಟಲ್ ಬ್ಲ್ಯಾಕ್ ಬಾಲ್ಸ್ ಇಸ್ 2C2 into 3C0 ಔಟ್ ಆಫ್ 5C2. ಸೊ ಅಂಡ್ ವಾಟ್ ವಿ ಗೆಟ್, ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ 0.3 into C1 into 3C1 over 5C2 ಅಂದ್ರೆ 0.6, 2C2 into 3C0 over 5C2 ಅಂದ್ರೆ 0.1. and sum of the probability is always equal to 1. It is the conditions of the PMF. Sum of their total probability is always equal to 1. If you like a video, please like, comment, share and also subscribe. If you have any doubt regarding this concept, please ask me in the comment section. Thank you for watching.